ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ನಾಗಪಂಚಮಿ. ಹೊರಗಡೆ ಸೌಂಡ್ ಸ್ವಲ್ಪ ಜಾಸ್ತಿ ಇದೆ, ರೋಡ್ ಮಾಡ್ತಾ ಇದ್ದಾರೆ ಗೈಸ್, ಅದಕ್ಕೆ ಸ್ವಲ್ಪ ಸೌಂಡ್ ಜಾಸ್ತಿ. ಸೊ ಇವತ್ತು ನಾಗಪಂಚಮಿ ಗೈಸ್, ಎಲ್ರಿಗೂ ಮೊದಲನೇದಾಗಿ ನಾಗಪಂಚಮಿ ಹಬ್ಬದ ಶುಭಾಶಯಗಳು. ನಮ್ಮ ಕಡೆ ಎಲ್ಲ ಏನು ನಾಗಪಂಚಮಿ ಮಾಡೋದಿಲ್ಲ, ಅಂದರೆ ನಾರ್ಮಲಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಾರೆ ಅಷ್ಟೇ. ನಾಗರು ಎಲ್ಲ ಈಗ ಮಾಡಲ್ಲ. ನಮ್ಮ ಕಡೆ ಎಲ್ಲ ಗೌರಿ ಗಣೇಶ, ದಸರಾ ಆ ಟೈಮಲ್ಲಿ ಮಾಡ್ತಾರೆ. ನಾವು ಗೌರಿ ಗಣೇಶದಲ್ಲಿ ಮಾಡ್ತೀವಿ. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ, ಇನ್ನು ಮನೇಲಿ ಪೂಜೆ ಮಾಡಿಲ್ಲ. ಆ್ಯಕ್ಚುಲಿ ಫಸ್ಟ್ ಮನೇಲಿ ಪೂಜೆ ಮಾಡಿಕೊಂಡು ಆಮೇಲೆ ಹೋಗ್ಬೇಕಿತ್ತು. ಮನೇಲಿ ಪೂಜೆ ಮಾಡೋದಕ್ಕೆ ಕಳಶದೆಲೆ ಇರಲಿಲ್ಲ, ಹಾಗೆ ಹೂವನೂ ತಂದಿರಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಹೂವು ಆಮೇಲೆ ಕಳಶದೆಲೆ ಎಲ್ಲ ತೊಗೊಂಬಂದೆ. ಈಗ ಮನೇಲಿ ಪೂಜೆ ಮಾಡಬೇಕು. ಇನ್ನು ಊಟನೂ ಆಗಿಲ್ಲ ಗೈಸ್, ಆಲ್ರೆಡಿ 1:15 ಆಗಿದೆ. 1:15 ಆಗಿದೆ. ಈಗ ಪೂಜೆ ಮಾಡಿಬಿಟ್ಟು ಊಟ ಮಾಡಬೇಕು. ಆ್ಯಕ್ಚುಲಿ ಬೆಳಿಗ್ಗೆನೇ ಮಾಡಿದ್ದಿದ್ರೆ ಚೆನ್ನಾಗಿತ್ತು ಅನಿಸ್ತು. ಏನು ಮಾಡೋದು, ಹೂವಾದವರು ಬಂದಿರಲಿಲ್ಲ ನಮ್ಮ ಮನೆ ಸೈಡು. ಹೇಮಂತನೂ ನೀನೇ ಇರಲಿಲ್ಲ, ಅವ್ನು ಬನ್ನೇರುಘಟ್ಟಗೆ ಹೋಗಿದ್ದ. ಅಲ್ಲಿಂದ ಬರೋಷ್ಟರಲ್ಲಿ ಅವನದು ನೈಟ್ ಆಗಿ ಹೋಗಿತ್ತು, ಅವ್ನು ಬರೋದು. ಅದಕ್ಕೆ ತರೋಕ್ಕಾಗಿರಲಿಲ್ಲ ಗೈಸ್. ಇವತ್ತು 1 ಗಂಟೆಯಲ್ಲಿ ಮಾಡ್ತಾಯಿದ್ದೀನಿ. ಇವತ್ತು ನಾಗಪಂಚಮಿ ಅಲ್ವಾ, ಡೇ ಫುಲ್ ಪೂಜೆ ಮಾಡ್ತಾನೆ ಇರ್ತಾರೆ. ಸೊ ನಾನು ಪೂಜೆ ಮಾಡೋಣ ಅಂತೇಳಿ ಎಲ್ಲ ಮನೆ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟು ಹೋಗಿದೆ. ಪೂಜೆಗೆ ಎಲ್ಲ ತೊಳೆದಿಟ್ಟು ಹೋಗಿದ್ದೀನಿ. ಇನ್ನು ನಮ್ಮ ಮನೆಯಲ್ಲಿ ಪುಟ್ಟು ನಾಗರಿದ್ದಾರಲ್ಲ, ಇವ್ರಿಗೆ ಇವತ್ತು ಸ್ಪೆಷಲ್ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇವ್ರಿಗೆ ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಫಸ್ಟ್ ಟೈಮ್ ತಂದಾಗಿಂದ ಮಾಡಿರಲಿಲ್ಲ. ನೋಡೋಣ ಹೇಗೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ ಗೈಸ್, ನೋಡ್ತಾ ಇರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಆ ಥರ ಅಭಿಷೇಕ ಎಲ್ಲ ಮನೆಯಲ್ಲಿ ಮಾಡ್ಬೋದಾ ಮಾಡಬಾರ್ದಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನನಗೆ ತಿಳಿದಂಗೆ ಮಾಡ್ತಾಯಿದ್ದೀನಿ, ನನಗೆ ಯಾರೂ ಹೇಳಿಲ್ಲ ಯಾವ ಥರ ಮಾಡಬೇಕು ಅಂತ. ಬಟ್ ನನಗೆ ಅನ್ನಿಸ್ತು ಇವತ್ತು ಮಾಡೋಣ, ನಾಗಪಂಚಮಿ ಅಲ್ವಾ ಅಂತ ಹೇಳಿ. ಈಗ ಅಲ್ಲಿಂದ ನಡ್ಕೊಂಬಂದಿರೋದಕ್ಕೆ ಫುಲ್ ಶೆಕೆ ಆಗ್ತಾಯಿದೆ. ಓಕೆ ಗೈಸ್, ತುಂಬ ದಿನ ಆಗಿತ್ತು. ಆಲ್ರೆಡಿ ನಾನು ಈ ದೇವ್ರನ್ನ ತೊಗೊಂಬಂದು ನಾಗರನ್ನ ಒಂದು 3 years ಆಯಿತು. ಬಟ್ ಅಭಿಷೇಕ ಎಲ್ಲ ಮಾಡಿಲ್ಲ, ಬಟ್ ಪೂಜೆ ಮಾಡಿದ್ದೀನಿ. ನಮ್ಮ ಮನೆ ದೇವ್ರೂ ನಾಗಮ್ಮ, ಅದಕ್ಕೋಸ್ಕರ ನಾನು ಅವ್ರನ್ನ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಯಾವ ಥರ ಎಲ್ಲ ಪೂಜೆ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ, ಬನ್ನಿ.
ಅಭಿಷೇಕ ಎಲ್ಲ ಮುಗ್ದಾದ್ಮೇಲೆ ಅದನ್ನು ಏನು ವಿಗ್ರಹ ಇದೆಯೋ ಅದನ್ನು ತಗೊಂಡ್ಬಿಟ್ಟು ಒಳ್ಳೆ ನೀರಿಂದ ನೀಟಾಗಿ ಶುದ್ಧಿ ಮಾಡಿ ನಾವು ಸಕ್ಕರೆ ಹಾಲು ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ತೊಳೆದು ಒಳ್ಳೆ ನೀರಿಂದ ಒಂದು ಬಟ್ಟೆಯಿಂದ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬಟ್ಟಿಟ್ಟು ಆಮೇಲೆ ದೇವರಿಗೆಲ್ಲ ಅಲಂಕಾರ ಮಾಡುತ್ತೀನಿ. ಗೈಸ್ ಏನು ಗೊತ್ತಾ, ಈಗ ತುಂಬ ಜನ ಪಾಕೆಟ್ ಹಾಲು ತಗೊಂಡ್ಬಿಟ್ಟು ಹೋಗಿ ಒಯ್ತಾ ಇರ್ತಾರೆ ನಾಗರು ಇರುತ್ತಲ್ಲ ನಾಗರ ಕಲ್ಲು ಮೇಲೆ. ಸೊ ನನಗದು ಒಂಥರ ತುಂಬ ಹಾಲು ಹಾಕ್ದಾಗ ಹೆಂಗೆ ಅನಿಸುತ್ತೆ ಅಂದರೆ, ನಾವು ನಾರ್ಮಲಾಗಿ ಈಗ ರೆಡಿ ಆಗಿರ್ತೀವಿ, ಎಲ್ಲಿಗಾದ್ರೂ ಚೆನ್ನಾಗಿ ರೆಡಿ ಆಗಿರ್ತೀವಿ, ಯಾರಾದರೂ ತಂದು ಒಂದು ಬಿಂದಿಗೆ ನೀರು ಸುರಿದ್ಬಿಟ್ರೆ ಹೆಂಗೆ ಅನಿಸುತ್ತೆ ಹೇಳಿ ನಮಗೆ. ನನಗೆ ಆ ಥರ ಫೀಲ್ ಆಗುತ್ತೆ ಗೈಸ್. ಅದು ನೀಟಾಗಿ ಒಬ್ಬರು ಬೆಳಿಗ್ಗೆ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ. ನಾವು ಹೋಗ್ಬಿಟ್ಟು ಏನು ಮಾಡ್ತೀವಿ, ಒಂದು ಪಾಕೆಟ್ ಹಾಲು ತೊಗೊಂಡು ಎಲ್ಲ ಉಯ್ದು ಬಿಡ್ತೀವಿ. ಆವಾಗ ಏನಾಗುತ್ತೆ, ಅವರು ಬಟ್ಟೆ ಇಟ್ಟು ಅಲಂಕಾರ ಮಾಡಿದ್ದು ಎಲ್ಲ ಹೋಗ್ಬಿಡುತ್ತೆ. ಸೊ ನಾವು ಮತ್ತೆ ಎಲ್ಲ ಅಲಂಕಾರ ಮಾಡ್ತೀವಿ ಅನ್ನೋದಾದರೆ ಪಾಕೆಟ್ ಸುರಿದ್ರು ಒಂದು ಅಂದರೆ ಲೆಕ್ಕದಲ್ಲಿ ಓಕೆ ಅನಿಸುತ್ತೆ. ಬಟ್ ನಾವೇನು ಅಲಂಕಾರ ಮಾಡಲ್ಲ, ಜಸ್ಟ್ ಹಾಲು ಹಾಕ್ಬಿಟ್ಟು ಕೈ ಮುಗ್ದು ಬರ್ತೀವಿ ಅಂದರೆ ಸ್ವಲ್ಪ ಶಾಸ್ತ್ರಕ್ಕೆ ಒಂದು ಚೂರು ಹಾಕ್ತಾರಲ್ಲ ಅಷ್ಟು ಹಾಕಿದರೆ ಓಕೆ. ತೊಗೊಂಡೋಗಿ ಕಾಲು ಲೀಟ್ರು ಅರ್ಧ ಲೀಟ್ರು ಎಲ್ಲ ಸುರಿಯೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ಸುಮ್ಮನೆ ಹೋಗ್ತಾ ಇರ್ತಾವೆ ಅಷ್ಟೇ ಹರ್ಕೊಂಡು. ಹರ್ಕೊಂಡು ಹೋಗೋದಲ್ದೇ ದೇವ್ರನ್ನ ಅಲಂಕಾರ ಮಾಡಿರ್ತಾರಲ್ವ, ಅದನ್ನು ಎಲ್ಲ ಒಂಥರ ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ ನಮ್ಗೆ. ಅದರಲ್ಲೂ ನಾಗಪ್ಪ ಮತ್ತು ನಾಗಮ್ಮ ಅಲಂಕಾರ ಪ್ರಿಯರು. ಅವ್ರಿಗೆ ಅಲಂಕಾರವಾಗಿದ್ರೇ ಚೆಂದ ನೋಡೋದಕ್ಕೂ, ನಮಗೂ ಒಂಥರ ಖುಷಿ ಅವ್ರು ಆ ಥರ ಇದ್ದರೆ. ಎಲ್ಲ ಫುಲ್ಲ ಕುಂಕುಮ ಅರಶಿನ ಎಲ್ಲ ಹರ್ಕೊಂಡು ಹೋಗ್ತಾಯಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ನಾನು ಹೇಳಿದ್ರಲ್ಲಿ. ಬಟ್ ನನಗನ್ಸಿದ್ದು ನಾನು ಹೇಳಿದೆ. ಓಕೆ ಗೈಸ್, ಇನ್ನು ಎಲ್ಲ ಅಭಿಷೇಕ ಎಲ್ಲ ಆದಮೇಲೆ ಎಲ್ಲ ದೇವ್ರ ಫೋಟೋಗಳಿಗೂ ಹೂವು ಮುಡಿಸಿ ಅಲಂಕಾರ ಮಾಡಿ ಈಗ ದೀಪ ಹಂಚ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿದ್ದೀನಿ ಪೂಜೆ. ಯಾವ ಥರ ಅದು ಪದ್ಧತಿಯಾಗಿ ಮಾಡೋದನ್ನ ಇಲ್ವೋ ಗೊತ್ತಿಲ್ಲ, ಬಟ್ ಮನಸ್ಸಿಗಂತೂ ತುಂಬ ಸಮಾಧಾನ ಇದೆ, ನೆಮ್ಮದಿ ಇದೆ. ನಾನಿವತ್ತು ನಮ್ಮ ಮನೇಲಿರೋ ನಾಗಪ್ಪಂಗೆ ಅಭಿಷೇಕ ಮಾಡಿದೆ ಅನ್ನೋ ಒಂದು ನೆಮ್ಮದಿ ತೃಪ್ತಿ ಇದೆ ನನಗಂತೂ. ಈ ಥರ ಇತ್ತು ಗೈಸ್ ನಮ್ಮ ಮನೆಯ ನಾಗಪಂಚಮಿ. ನಮ್ಮ ಕಡೆ ಎಲ್ಲ ನಾಗಪಂಚಮಿ ಹಬ್ಬ ಏನು ಅಷ್ಟು ಆಚರಣೆ ಮಾಡಲ್ಲ. ನಾನಿವತ್ತು ನಾಗಪಂಚಮಿ ಇರೋದ್ರಿಂದ ಹಾಗೆ ನಮ್ಮ ಮನೇಲಿ ವಿಗ್ರಹ ಇರೋದ್ರಿಂದ ನಾನಿವತ್ತು ಮಾಡಿದ್ದೀನಿ. ಈ ಥರ ಇತ್ತು. ಹೇಗನ್ನಿಸ್ತು ಗೈಸ್ ಕಮೆಂಟ್ ಮಾಡಿ. ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಹೇಳಿ. ಹಾಗೆ ಉತ್ತರ ಕರ್ನಾಟಕ ಸೈಡ್ ಅವರು ಸಖತ್ತಾಗಿ ಮಾಡ್ತಾರೆ ಅನಿಸುತ್ತೆ ನಾಗಪಂಚಮಿನ. ಅರಿಶಿನ ಎಲ್ಲ ಹಚ್ಚಿ ಎಣ್ಣೆ ಹಚ್ಚಿ ಚೆನ್ನಾಗಿ ಮಾಡ್ತಾರೆ. ನಮ್ಮ ಸೈಡೆಲ್ಲ ಆ ಥರ ಮಾಡೋದಿಲ್ಲ. ನಮ್ಮ ಮನೇಲಿ ಇಷ್ಟೇ, ಮನೇಲಿ ಪೂಜೆ ಮಾಡೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದು. ಅದರಲ್ಲೂ ಶ್ರಾವಣ ಸೋಮವಾರ, ಶ್ರಾವಣ ಅಂದ್ರೇ ದೇವಸ್ಥಾನಗಳಿಗೆ ಹೋಗೋದು. ನಮ್ಮ ಕಡೆ ಶ್ರಾವಣದಲ್ಲಿ ತುಂಬ ಜನ ಶನಿ ಮಹಾತ್ಮಂಗೆ ಹೋಗ್ತಾರೆ. ಹಾಗೆ ಅವ್ರ ಮನೆ ದೇವ್ರುಗಳಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅಷ್ಟೇ ಗೈಸ್. ಸೋಮವಾರ ಆಮೇಲೆ ಶುಕ್ರವಾರ ಪ್ರತಿ ದಿನವೂ ಶ್ರಾವಣದಲ್ಲಿ ಪೂಜೆ ವಾರ ಅಂತ ಹೇಳಿ ಪೂಜೆ ಮಾಡ್ತಾನೆ ಇರ್ತಾರೆ. ಈ ತಿಂಗಳೆಲ್ಲ ಪೂಜೆ ಮಾಡೋ ತಿಂಗಳೇ. ಅದರಲ್ಲೂ ಶಿವನಿಗೆ ಶ್ರೇಷ್ಠವಾದದ್ದ ತಿಂಗಳು ಇದು ಶ್ರಾವಣ ತಿಂಗಳು. ನಾವು ಅಷ್ಟೇ ಶ್ರಾವಣನ ತುಂಬ ನಿಯಮ ನಿಷ್ಠೆಯಿಂದ ಪಾಲಿಸ್ತೀವಿ. ಚಿಕನ್ ಮಟನ್ ಏನು ಆ ಥರ ಎಲ್ಲ ನಾನ್ ವೆಜ್ ಮುಟ್ಟೋದಿಲ್ಲ. ತುಂಬ ನಂಬಿಕೆ ಗೈಸ್ ನಮ್ಮ ಕಡೆ. ಇದು ಒಂದು ಚಿಕನ್ ಮಟನ್ ಶ್ರಾವಣದ ಟೈಮಲ್ಲಿ ತಿನ್ನಬಾರ್ದು ಅನ್ನೋದು ಒಂದು ಅಪಾರವಾದ ನಂಬಿಕೆ. ಶ್ರಾವಣಕ್ಕಿಂತ ಮುಂಚೆ ತಿಂತಾರೆ, ಇಲ್ಲ ಶ್ರಾವಣ ಆಗೋವರೆಗೂ ವೆಯ್ಟ್ ಮಾಡ್ತಾರೆ ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಥವಾ ಗೃಹ ಪ್ರವೇಶ, ಮದುವೆಗಳು ಇದಕ್ಕೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗೆ ನವಗ್ರಹ ಪೂಜೆ ಮಾಡಿಸೋದಕ್ಕೂ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದಕ್ಕೂ, ಈ ಥರದಕ್ಕೆಲ್ಲ ಶ್ರಾವಣ ತಿಂಗಳು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಜಸ್ಟ್ ಈಗ ಈ ಥರ ಇದೆ, ಸಿಂಪಲಾಗಿ ಮಾಡಿದ್ದೀನಿ ಗೆಸ್, ಏನು ಗ್ರ್ಯಾಂಡಾಗಿ ಮಾಡಿಲ್ಲ. ಇದು ಅಭಿಷೇಕ ಮಾಡಿರೋದನ್ನ ಪಂಚಾಮೃತದ ಥರ ಎಲ್ಲರೂ ಕುಡ್ಕೊಂಡ್ಬಿಡ್ತೀವಿ ಮನೆಯವರೆಲ್ಲ. ಟೈಮು 2:30. ಹೇಮಂತನೂ ಬಂದ, ನಮ್ಮ ಮನೆಯವರು ಬಂದಿದ್ದಾರೆ ಆಲ್ರೆಡಿ. ಓಕೆ ಗೈಸ್, ಈ ಥರ ಇತ್ತು ನಮ್ಮ ಮನೇಲಿ ಪೂಜೆ. ಸಿಂಪಲಾಗಿ ಈ ಥರ ಮಾಡ್ಕೊಂಡ್ವಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ.
ಏಕೆಂದ್ರೆ ನಮ್ಮ ಸೈಡ್ ಎಲ್ಲ ನಾಗಪಂಚಮಿ ಮಾಡಲ್ಲ, ಅದಕ್ಕೋಸ್ಕರ ಗೊತ್ತಿಲ್ಲ. ಗೈಸ್ 2:30 ಆಗಿದೆ, ಇನ್ನೂ ಊಟ ಮಾಡಿಲ್ಲ. ಈಗ ರೈಸ್ ಕೆಟ್ಟಿದ್ದೀನಿ, ಇನ್ನು ರೈಸ್ ಆದ ತಕ್ಷಣ ಊಟ ಮಾಡಬೇಕು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.